ಎರಡು ತಂಡದ ಪ್ಲೇಯರ್ಗಳು ಆಟಗಾರರಿದ್ದಾರೆ. ನಿಮ್ಮ ಪ್ರಕಾರ ಟಾಸ್ ಆದ್ರೆ ನೀವು ಏನ್ ಚಾಯ್ಸ್ ಮಾಡ್ತೀರಾ? ಬ್ಯಾಟಿಂಗ್ ಬೌಲಿಂಗ್? ಟಾಸ್ ಆದ್ರೆ ಬ್ಯಾಟಿಂಗ್ ಫಸ್ಟ್ ಇದು ಮಾಡ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಬರೀ ದೊಡ್ಡವರು ಇದ್ದಾರೆ, ಸಣ್ಣ ಹುಡುಗರು ಬಾಲಿಗೆ ಬರೀ ಹಾಫ್ ಪಿಚ್ ಕೊಡ್ತಿದ್ದಾವೆ. ಅವು ಬರೀ 6 4 5 ಬಾಲಿಗೆ 5 6 6 ಬಾಲಿಗೆ 6 6 ಹೊಡ್ತಿದ್ದೀವಿ. ಮತ್ತೆ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ತಗೊಂಡು 25 ಹೊಡೆದ ಕೇಸ್ 26ಕ್ಕೆ ಟಾರ್ಗೆಟ್ ಕೊಡಬೇಕು ಅಂತ ನಮ್ಮ ಸಿಕ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈಗ ನಿಮ್ಮ ಪ್ರಕಾರ ಟಾಸ್ ಆದ್ರೆ ನೀವು ಏನ್ ಚಾಯ್ಸ್ ಮಾಡ್ತೀರಾ? ನಮ್ಮ ಪ್ರಕಾರ ನಾವು ಟಾಸ್ ಆದರೆ ಇಲ್ಲಿ ಪಿಚ್ ನೋಡ್ತಾ ಇದ್ರೆ ಅನಿಸ್ತದೆ. ನಾವು ಅಲ್ಲಿದ್ದ ಅಬ್ಸರ್ವ್ ಮಾಡಿದ್ದೀನಿ. ಈಗ ಒಂದು 2 ತಂಡಗಳು ಆದವು. ಈಗ ನಾವು ಫಸ್ಟು ಬಾಲಿಂಗ್ ತೊಗೋಬೇಕು ಅನ್ಕೊಂಡ್ವಿ. ಯಾಕಂತಪ್ಪ ಅಂತಂದರೆ ಈಗ ನಾವು ಫಸ್ಟು ಬ್ಯಾಟಿಂಗ್ ತೊಗೊಂಡ್ರೆ ನಮ್ಮ ಕಡೆ ಬ್ಯಾಟಿಂಗ್ ಆಡಿ ನಮ್ಗೆ ಬಾಲಿಂಗ್ ಕೊಡೋಲ್ಲ, ಸುಡ್ಗಾಡಿಲ್ಲ. ಬಾಲಿಂಗನ್ನು ತೊಗೊಂಡ್ರೆ ನಾವು ಬಾಲಿಂಗ್ ಹಾಕಿ ಆಮ್ಯಾಕೆ ಅವ್ರು ಹೆಂಗನ ಮಾಡಲಿ ಬ್ಯಾಟಿಂಗನ್ನು ಅನ್ಕೊಂತ ಅದು ಆ ಒಂದು ಮೆಥಡ್ ಮೇಲೆ ನಾವು ಬಾಲಿಂಗ್ ತೊಗೋಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಬಾಲಿಂಗ್ ತೊಗೊಂಡು ಅವರು ಮತ್ತೆ ಪ್ಲೀಸ್ ಆಸ್ತಿನ ಸಮಯ ರೆಡ್ ಆ್ಯಂಡ್ ವೈಟ್. ಕ್ಯಾಪ್ಟನ್ ಸಡಿ ಕೆಂಪುದ ವೈಟ್ ಗೆದ್ದಿದ್ದಾರೆ. ಬ್ಯಾಟಿಂಗಾ ಫೀಲ್ಡಿಂಗಾ? ನಾವು ಬ್ಯಾಟಿಂಗ್ ತಗೊಂತಿದ್ದೀವಿ. ಬ್ಯಾಟಿಂಗ್ ಯಾಕಂದ್ರೆ ಮೊದಲೇ ಹೇಳ್ದಂಗೆ ನಮಗೆ 20 ರನ್ ಟಾರ್ಗೆಟ್ ಕೊಡ್ಬೇಕಂತ ಗೊತ್ತಿದೆ. ಯಾಕೆಂದ್ರೆ ನಮ್ಮೂರು ಮೇನ್ ಬ್ಯಾಟ್ಸ್ಮನ್ಗಳು ನಮ್ಗೆ ಹೊಡೆಯೋದು ಗ್ಯಾರಂಟಿ. ಅದಕ್ಕೆ ನಾವೇ ಮೊದಲು ಬ್ಯಾಟಿಂಗ್ ತಗೊಂಡು ಹೊಡೆದು ಕೇಸಿ ಆಮ್ಯಾಕ 25 ಟಾರ್ಗೆಟ್ ಕೊಟ್ಟು ಚೇಸ್ ಮಾಡ್ಬೇಕಂತ ಇದು ಮಾಡ್ತೀವಿ. ನೀವು ಹೇಳಿದ್ದನ್ನು ಹೇಳ್ಬೇಡಿ, ನಮ್ಗೆ ಅರ್ಥ ಆಗುತ್ತೆ. ನೀವು ಹೇಳಿದ್ದನ್ನು ಹೇಳ್ಬೇಡಿ, ನಮ್ಗೆ ಅರ್ಥ ಆಗುತ್ತೆ. ನೀವು ಟಾಸ್ ಆದ್ರೆ ಏನ್ ತಗೊಳ್ತಾ ಇದ್ದೀರಪ್ಪ? ನಾವು ಟಾಸ್ ಆದರೆ ಹೇಳ್ತೀನಲ್ಲ, ಬಾಲಿಂಗ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ಸುಮ್ ಟಾಸ್ ಆ ಕಡೆ ಆಗ್ಬಿಟ್ಟದ. ಏನು ಮಾಡೋಕ್ಕೆ ಇರಲಿ ಬ್ಯಾಡ್ ಲಕ್. ನಮ್ಕೊಂಡು ಮಂಜುನಾಥ್ ಅವರು ಬರ್ತಿದ್ದಾರೆ. ಮಂಜು ಆನ್ ದ ಸ್ಟೇಜ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ನೋಡ್ರಿ, ಪಿಚ್ ಮಾತ್ರ ಮನಗಂಡೈತಿ. ಬಾಲಿಂಗ್ ಆಡೋರಿಗೆ ಬಾಲಿಂಗ್ ಪಿಚ್, ಬ್ಯಾಟಿಂಗ್ ಆಡೋರಿಗೆ ಬ್ಯಾಟಿಂಗ್ ಪಿಚ್ ಅಷ್ಟೇ. ಓಕೆ, ಬಂದಿದ್ದಕ್ಕೆ ಥ್ಯಾಂಕ್ಸ್. ಇವಾಗ ಏನು ಪ್ಲೇಯರ್ ಎಂಟ್ರಿ ಆಗ್ತಿದ್ದಾರೆ. ಇನ್ನೇನು ಕೆಲವೇ ಸೆಕೆಂಡಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಆಚೆ ಬಿಡಬೇಕಪ್ಪ ಆಡಿಯನ್ಸ್. ಆಮೇಲೆ ಕ್ರಿಕೆಟ್ ನೋಡಲು ಮೋದಿ ಅವರು ಆಗಮಿಸ್ತಾರೆ. ಇವಾಗೇನು ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಸಮಯ ಇದೆ ನೋಡಿ. ಕೈ ಮಾಡಿದ್ದಾರೆ. ಹಾಯ್ ಮೋದಿ.